ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಏನೇನೆಲ್ಲ ಹಾಕೋದಂತೇಳಿ ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ನಾವು ಸೊಸೈಟಿ ಅಕ್ಕಿಯಿಂದ ಮಾಡಿರೋದು ಎಗ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಇಲ್ಲಿ ಮಸಾಲೆ ಪದಾರ್ಥ ಏನು ಬೇಕು ಅಂತ ಎಲ್ಲ ಹಾಕಿದ್ದೀನಿ ನೋಡಿ. ಏಲಕ್ಕಿ, ಲವಂಗ ಮತ್ತು ಚಕ್ಕೆ, ಮರಾಠಿ ಮೊಗ್ಗು, ನೆಕ್ಸ್ಟು ಸ್ವಲ್ಪ ಇಲ್ಲಿ ಕಾಯಿ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಜಾಸ್ತಿ ಮಸಾಲೆ ಹಾಕಕ್ಕೆ ಹೋಗ್ಬಾರ್ದು, ಸ್ವಲ್ಪನೇ ಹಾಕಬೇಕು ನೋಡಿ. ಕೊತ್ತಂಬರಿ, ಪುದೀನ ಸೊಪ್ಪು, ಒಂದೇ ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ. ನೆಕ್ಸ್ಟು ಮತ್ತು ಟೊಮೊಟೊ ಒಂದು ಸ್ವಲ್ಪ, ಇದು ಎಲ್ಲ ಖಾರಕ್ಕೆ ಮಿಕ್ಸಿಗೆ ಹಾಕೋಕ್ಕೆ ರುಬ್ಬಕ್ಕೆ ಟೊಮೊಟೊ. ಮತ್ತು ನೆಕ್ಸ್ಟು ಇಲ್ಲಿ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮಸಾಲೆ ಐಟಮ್ಮು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಇಷ್ಟನ್ನು ನಾವು ಸ್ವಲ್ಪ ಕಾಯಿ ಹಾಕಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ರುಬ್ಬಿಟ್ಟು ಇದನ್ನು ನಾವು ಒಗ್ಗರಣೆಗೆ ಹಾಕಬೇಕು ನೋಡಿ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಕುಕ್ಕರು ಇಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಗಸಗಸೆ ಹಾಕಿದ್ಮೇಲೆ ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ. ಕಡಲೆ ಹಾಕಿ ಮಿಕ್ಸಿ ಮಾಡಿದ್ದೀವಿ. ನೆಕ್ಸ್ಟು ನಾವೀಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನಾವು ಇಲ್ಲಿ 1 kg ರೈಸ್ ಆಗೋವಷ್ಟು ನಾವು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಎಣ್ಣೆ ಜಾಸ್ತಿ ಹಾಕಿದರೆ ಇದು ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಇಲ್ಲಿ ಬಿರಿಯಾನಿ ಎಲೆ ಬರುತ್ತಲ್ಲ ಅದು, ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. 1 ಹಸಿಮೆಣ್ಸಿನ್ಕಾಯಿನ ನಾನು ಇದಕ್ಕೆ ಹಾಕಿದ್ದೀನಿ ರುಬ್ಬೋದಕ್ಕೆ. ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ನೋಡಿ. ಒಂದು 12 ಮೊಟ್ಟೆನ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಮುಂಚೆನೇ ಬೇಯಿಸಿಟ್ಕೊಂಡ್ಬಿಡ್ಬೇಕು ಮೊಟ್ಟೆನ. ಇವಾಗ ನೋಡಿ, ನಾನು ಎಲ್ಲ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ. ನೆಕ್ಸ್ಟು ನಾನಿಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಚಿಕ್ಕ ಕಟ್ ಮಾಡಿಬಿಟ್ಟು ಈ ರೀತಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ರುಬ್ಬೋದಕ್ಕೂ ಅಷ್ಟೇ ಹಾಕಬೇಕು. ಆಮೇಲೆ ನಾವು ಇದಕ್ಕೆ ಒಗ್ಗರಣೆಗೂ ಇಷ್ಟೇ ಟೊಮೊಟೊ ಹಾಕಬೇಕು. ಟೇಸ್ಟು ಸಖತ್ತಾಗಿ ಬರುತ್ತೆ. ನೀವು ಮತ್ತೆ ಮಾಡ್ಕೊಂಡು ತಿಂತೀರಾ ಈ ರೆಸಿಪಿನ. ನೋಡಿ, ಎಲ್ಲ ಫ್ರೈ ಆಗ್ತಾಯಿದೆ. ಎಣ್ಣೆಯಲ್ಲಿ ಸಾಫ್ಟಾಗಿ ಫ್ರೈ ಆಗಬೇಕದು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಮಿಕ್ಸಿಗೆ ರುಬ್ಬಿದ್ವಿ, ಆದರೂ ಸ್ವಲ್ಪ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಎಗ್ ಬಿರಿಯಾನಿ ತುಂಬ ಈಸಿನೇ ಮಾಡೋದು, ಬೇಗನೆ ಮಾಡಿ ತಿನ್ಬೋದು. ನೆಕ್ಸ್ಟು ನಾನಿಲ್ಲಿ ಒಂದು ಬಿರಿಯಾನಿ ಪೌಡ್ರು ಹಾಕ್ತಾಯಿದ್ದೀನಿ. ಒಂದು ಪ್ಯಾಕೆಟ್ ಬಿರಿಯಾನಿ ಪೌಡ್ರು ಹಾಕಿದರೆ ಸಾಕು. ಇಷ್ಟಕ್ಕೆ 1 kg ರೈಸಿಗೆ 1 ಪ್ಯಾಕೆಟ್ ಆಗುತ್ತೆ ಸಾಕು. ಯಾಕೆಂದರೆ ನಾವು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಟೇಸ್ಟು. 1 ಪ್ಯಾಕೆಟ್ ಹಾಕ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಎಲ್ಲ ಸಾಫ್ಟ್ ಆಗಿದೆ ಇದು. ಇವಾಗ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರು ಎಲ್ಲ ಹಾಕಿದ್ದೀನಿ. ಈ ರೀತಿ ಸಾಫ್ಟಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಬೆಂದಮೇಲೆ ನಾವು ಮಿಕ್ಸಿಗೆ ಹಾಕಿರ್ತೀವಲ್ಲ ರುಬ್ಬಿರೋಂಥ ಮಿಶ್ರಣನ ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ಇದಕ್ಕೆ ಸೇರಿಸಿ ಇದನ್ನೆಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಇದನ್ನು ಎಣ್ಣೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಎಣ್ಣೆಲ್ಲ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು 2 ರಿಂದ 3 ನಿಮಿಷ ಅಂತೂ ಫ್ರೈ ಮಾಡಲೇಬೇಕು ಇದು. ನೋಡಿ, ಇದು ಎಷ್ಟು ಗ್ರೇವಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ರೆ ಏನು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಿರಿಯಾನಿಗಳಂದರೆ.
ನಮ್ಮ ಮನೇಲಿ ತುಂಬ ಚೆನ್ನಾಗಿ ತಿಂತಾರೆ. ನೆಕ್ಸ್ಟು ಇದಕ್ಕೆ ನಾನು ಇಲ್ಲಿ ಒಂದು 1/4 ಲೀಟ್ರ್ ಆಗೋಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರು ಹಾಕೋದು ಮೊಸರು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಬಿರಿಯಾನಿಗಳೆಲ್ಲ ತುಂಬ ಚೆನ್ನಾಗಿ ತಿಂತಾರೆ ಮಾಡಿಕೊಟ್ರೆ. ಸೊ ನಾವು ಅದಕ್ಕೆ ಅವಾಗವಾಗ ಮಾಡ್ತಿರ್ತೀವಿ. ಅಂದರೆ ನಾನು ಯಾವುದು ರೆಸಿಪಿ ಶೇರ್ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಮೊದಲು ಮೊಟ್ಟೆ ಬಿರಿಯಾನಿ ಶೇರ್ ಮಾಡ್ತಿದ್ದೀನಿ. ನೆಕ್ಸ್ಟು ಚಿಕನು ಮತ್ತು ಮಟನ್ ಬಿರಿಯಾನಿ ಮಾಡಿ ನಾನು ಶೇರ್ ಮಾಡ್ತೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ಚಪಾತಿ ದೋಸೆ ಹಾಕ್ಕೊಂಡು ತಿಂದ್ಬಿಟ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ನಾನು ಯಾವುದಾದ್ರೂ ಪಲ್ಯಗಳು ಮಾಡಿದ್ರೆ ನಾನು ಇದೇ ಮಸಾಲೆನೇ ಹಾಕ್ಬಿಟ್ಟು ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಇಲ್ಲಿ ನಾವು ಅಕ್ಕಿ ಎಷ್ಟು ಹಾಕ್ತೀವೋ ಅದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀವಿ. ನಾನಿಲ್ಲಿ 1 kg ರೈಸ್ ಹಾಕೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ಇನ್ನು ಹೇಳ್ಬೇಕಂದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಹಾಕಬೇಕು. ಅಳತೆ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮೆತ್ತಗೂ ಆಗೋಲ್ಲ, ಈ ಕಡೆ ಅಕ್ಕಿನೂ ಆಗೋಲ್ಲ. ಆ ರೀತಿ ಸಾಫ್ಟಾಗಿ ನೀಟಾಗಿ ಅನ್ನ ಚೆನ್ನಾಗೇ ಬೇಯುತ್ತೆ. ನಾನಿಲ್ಲಿ ಇವತ್ತು ಬಾಸುಮತಿ ರೈಸು ಮೊಸರು ಯಾವುದು ತಗೊತಿಲ್ಲ. ನಾನು ಸೊಸೈಟಿ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟು ನಾನಿಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೆಥಿನ ಹಾಕ್ತಾಯಿದ್ದೀನಿ. ನೋಡಿ ಕಸ್ತೂರಿ ಮೆಥಿ ಹಾಕಿ ನಾನು ಇವಾಗ ಇದನ್ನು ನೀಟಾಗಿ ತಿರುಗಿಬಿಡ್ತೀನಿ. ಇಲ್ಲಿ ಸೊಸೈಟಿ ಅಕ್ಕಿ ಮಾಡ್ತಾ ಇರೋದು. ನೋಡಿ ಮೊಟ್ಟೆನ ಬೇಯಿಸ್ಬಿಟ್ಟಿದ್ದೀವಿ, ಆಲ್ರೆಡಿ ನಾನು ಸುಲಿದು ಇಟ್ಕೊಂಬಿಟ್ಟಿದ್ದೀನಿ. ನೆಕ್ಸ್ಟು ಇದು ಕುದಿಯೋದ್ರೊಳಗೆ ನಾವು ಮೊಟ್ಟೆನ ಸ್ವಲ್ಪ ಎಣ್ಣೆಲಿ ಅದನ್ನು ಉಪ್ಪು ಖಾರ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲೆಲಿ ಎಣ್ಣೆ ಇಟ್ಟಿದ್ದೀನಿ. ನೋಡಿ ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ, ಇಷ್ಟ ಆದರೆ ಸಾಕು. ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ, ಹಳದಿ ಪೌಡರು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾವು ಈ ರೀತಿ ಮೊಟ್ಟೆನ ಹಾಕಿ ಫ್ರೈ ಮಾಡಬೇಕು. ಇನ್ನೊಂದು ಏನಪ್ಪ ಅಂದರೆ ಮೊಟ್ಟೆನ ನಾವು ಮಧ್ಯ ಭಾಗ ಚಾಕುನಲ್ಲಿ ಸ್ವಲ್ಪ ಅದನ್ನು ಓಪನ್ ಮಾಡಬೇಕು. ಯಾಕೆಂದರೆ ಉಪ್ಪು ಖಾರ ಒಳಗಡೆ ಹೋಗೋದಕ್ಕೆ ಓಪನ್ ಮಾಡಿಬಿಟ್ಟು ಇದ್ರೊಳಗೆ ಹಾಕಬೇಕು. ನಾನು ಅದನ್ನು ಮಾಡೋಣ ಅಂದ್ಕೊಂಡೆ, ಅದು ಮರ್ತೋಯ್ತು, ಸಾರಿ. ನೋಡಿ ಇವಾಗ ನಾನು ಸ್ವಲ್ಪ ಮೇಲೆ ಉಪ್ಪನ್ನ ಈ ಥರ ಉದುರಿಸಿದ್ದೀನಿ. ನೆಕ್ಸ್ಟು ಏನಪ್ಪ ಅಂತಂದರೆ ನಾವು ರುಬ್ಬಿರ್ತೀವಲ್ಲ ಮಸಾಲೆ, ಅದನ್ನು ನಾವು ಒಂದು 2 ಟೇಬಲ್ ಸ್ಪೂನಷ್ಟು ತೆಗೆದಿಟ್ಕೊಂಬಿಟ್ಟು ನಾವು ಇದಕ್ಕೆ ಮೊಟ್ಟೆಗೆ ಹಾಕಬೇಕು. ಯಾಕಂದರೆ ಉಪ್ಪು ಖಾರ ಹುಳಿ ಎಲ್ಲ ಇದಕ್ಕೆ ಸೇರಬೇಕಲ್ವ. ಸೊ ಅದಕ್ಕೆ ನಾವು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ. ಮಿಕ್ಸಿಲಿ ಇರುತ್ತಲ್ಲ ಸ್ವಲ್ಪ ಮಸಾಲೆದು, ಅದನ್ನು ಸ್ವಲ್ಪ ಹಿಂಗೆ ನೀರು ಹಾಕಿದ್ದೀನಿ ಇದಕ್ಕೆ. ಜಾಸ್ತಿ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿ ಇದು ಒಂದು ಕುದಿ ಬರ್ತಾಯಿದೆ. ನಾನು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಯಾಕೆಂದರೆ ಮೊಟ್ಟೆಗೆ ಖಾರ ಉಪ್ಪು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹತ್ತಿದ್ರೆ ತಿನ್ನೋದಕ್ಕೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಇದು ನಾವು ಅದರಲ್ಲಿ ಹಾಕ್ಬಿಟ್ರೆ ಎಲ್ಲ ನೀಟಾಗಿ ಬೆಂದು ಕದ್ರೋಗ್ಬಿಡುತ್ತೆ ಮೊಟ್ಟೆ. ಸೊ ಅದಕ್ಕೆ ನಾವು ಇದನ್ನು ಸಪ್ರೇಟಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕುದ್ದು ಗಟ್ಟಿ ಆಗಿಬಿಡುತ್ತೆ. ಮೊಟ್ಟೆ ರಸ ಎಲ್ಲ ಇದಕ್ಕೆ ಹೀರ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಇದರಲ್ಲೇ ನಾವು ರೈಸ್ ತಿನ್ಬೋದು. ಇದೆಯಲ್ಲ ಇದು ತಿಳಿ ಸಾಂಬಾರು ಥರ ಕಾಣಿಸ್ತಾ ಇದೆಯಲ್ಲ, ಇದರಲ್ಲೇ ನಾವು ರೈಸ್ ಊಟ ಮಾಡಬಾರ್ದು, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಮೊಟ್ಟೆ. ಫೈನಲಾಗಿ ಇದು ರೆಡಿ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ನೀರು ಕುದೀತಾ ಇದೆ, ನಾವು ಇದಕ್ಕೆ ಅಕ್ಕಿನ ಸೇರಿಸ್ಬೇಕು. ನೀಟಾಗಿ ಕುದ್ಮೇಲೆ ಅಕ್ಕಿನ ಹಾಕ್ಬಿಟ್ಟು ನಾನಿಲ್ಲಿ ಏನಪ್ಪ ಅಂತಂದರೆ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ನೋಡಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಮೊಸರನ್ನು ಹಾಕಿದ್ದೀನಿ, ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಟೊಮೊಟೊನೂ ಹಾಕ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಎಲ್ಲನೂ ಇರಬೇಕು ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ. ನೀವು ಒಮ್ಮೆ ಇದನ್ನು ಮಾಡಿರಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಮತ್ತೆ ಮಾಡ್ಕೊಂಡು ತಿಂತೀರ. ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ. ನೋಡಿ ಇಲ್ಲಿ ನೀರೆಲ್ಲ ಕುದ್ದಿದೆ. ನಾನು ಇವಾಗ ಇದಕ್ಕೆ ಅಕ್ಕಿನ ಸೇರಿಸ್ತೀನಿ. ನಾನು ಹೇಳಿದ್ದೆಲ್ಲ 1 kg ಆಗುವಷ್ಟು ಅಕ್ಕಿನ ಸೇರಿಸ್ತೀವಿ ಅಂತ. ಸೊ ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ನಾನು ಹೇಳಿದೆ ಮುಂಚೆ ನಿಮಗೆ ಸೊಸೈಟಿ ಅಕ್ಕಿಯಲ್ಲಿ ಮಾಡ್ತಾ ಇರೋದು, ಮೊಸರು ಅಕ್ಕಿಯಲ್ಲೆಲ್ಲ ನಮ್ಮ ಮನೇಲಿ ಇಷ್ಟಪಡಲ್ಲ ಮೊಸರು ಅಕ್ಕಿ ತಿನ್ನೋದಕ್ಕೆ. ಸೊ ಅದಕ್ಕೆ ಸೊಸೈಟಿ ಅಕ್ಕಿನೇ ಮಾಡಿದ್ದೀನಿ. ಯಾರಾದರೂ ರಿಲೇಟಿವ್ಸ್ ಬಂದರೆ ಮಾತ್ರ ನಾವು ಮೊಸರು ಅಕ್ಕಿ ಯೂಸ್ ಮಾಡೋದು. ನಮ್ಮ ಮನೇಲಿ ತಿನ್ನಲ್ಲ. ಸೊ ನಾವು ಅದಕ್ಕೆ ಅದ್ರಲ್ಲಿ ಮಾಡೋಣ, ನಾನು ಸೊಸೈಟಿ ಅಕ್ಕಿಯಲ್ಲೇ ನಾನು ಮಾಡಿರೋದು. ಸೊಸೈಟಿ ಅಕ್ಕಿಲೂ ಮಾಡ್ಕೊಂಡು ತಿನ್ಬೋದು, ಏನಾಗಲ್ಲ. ನೋಡಿ ಮೊಟ್ಟೆ ರೆಡಿ ಆಗಿದೆ. ಇವಾಗ ಅಕ್ಕಿನೂ ಹಾಕಿದ್ದೀನಿ. ಅಕ್ಕಿನೂ ಇವಾಗ
ನೀಟಾಗಿ ಬೆಂದುಬಿಟ್ರೆ ನಮ್ಮದು ಎಗ್ ಬಿರಿಯಾನಿ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಮಾಡಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಒಂದು ಟೈಮ್ ಮಾಡ್ಕೊಂಡು ತಿನ್ನಿ. ವೀಡಿಯೋಸ್ನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ವೀಡಿಯೋಸ್ನ ಹಾಕಿದರೂ ವ್ಯೂಸ್ ಬರ್ತಾ ಇಲ್ಲ, ಆದರೂ ನಮ್ಮದು ಫಲ ಸಿಗಬೇಕು ಅಂದರೆ ನಾವು ಮಾಡ್ತಾನೆ ಇರಬೇಕು ಅಂತೇಳಿ ನಾನು ಡೈಲಿ ವೀಡಿಯೋಸ್ನ ಮಾಡಿ ಹಾಕ್ತಾನೆ ಇರ್ತೀನಿ. ನೋಡಿ ಇದು ಆಲ್ಮೋಸ್ಟ್ ಆಲ್ ಇದು ಮುಕ್ಕಾಲು ಭಾಗ ಬೆಂದಿದೆ, ಇನ್ನು ಕಾಲು ಭಾಗ ಅಷ್ಟೇ ಬೇಯೋದಿರೋದು. ಸೊ ನಾವಿವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ಮೊಟ್ಟೆನ ಸೇರಿಸ್ಬೇಕು. ನೋಡಿ ನಾನು ಮೊಟ್ಟೆ ಸೇರಿಸಿದ್ದೀನಿ. ಸೇರಿಸಿ ಇದಕ್ಕೆ ನಾವು ನೀಟಾಗಿ ಇದನ್ನು ಸ್ವಲ್ಪ ತಿರುಗಬೇಕು. ಮೊಟ್ಟೆ ರಸ ಎಲ್ಲ ಹೀರ್ಕೊಳ್ಳೋದಕ್ಕೆ ಮುಂಚೆನೇ ಹಾಕ್ಬಿಟ್ರೆ ಕದ್ರೋಗುತ್ತೆ ಅಂತೇಳಿ ಇದು ಸಪ್ರೇಟಾಗಿ ಬೇಯಿಸಿ ನಾವು ಈ ರೀತಿ ಇದನ್ನು ತಿರುವಿ ಇದನ್ನು ಒಂದು ಸ್ವಲ್ಪ ಮುಚ್ಚುತ್ತಾ ಇದ್ದೀನಿ. ಯಾಕೆಂದರೆ ಮೊಟ್ಟೆ ಕದ್ರೋಗ್ತವೆ ಅಂತೇಳಿ ನೀಟಾಗಿ ಸ್ವಲ್ಪ ನಿಧಾನಕ್ಕೆ ನಾನು ಅದನ್ನ ಒಳಗಡೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾಡಿ ಪ್ಲೇಟ್ನ ಮುಚ್ಚಿಬಿಡ್ರಿ. ಇಲ್ಲಿ ನಾನು ಕುಕ್ಕರ್ ಲಿಡ್ಲು ಕ್ಲೋಸ್ ಮಾಡ್ತಾಯಿಲ್ಲ. ಸೊ ನಾನು ಪ್ಲೇಟ್ನ ಮುಚ್ಚಿ ಮಾಡಿದ್ದೀನಿ. ಸೊ ಫೈನಲಾಗಿ ಬಿರಿಯಾನಿ ಈ ರೀತಿ ಬಂದಿತ್ತು. ಸೊಸೈಟಿ ಅಕ್ಕಿಯಿಂದ ಮಾಡಿರೋದ್ರಿಂದ ಈ ರೀತಿ ಆಗಿದೆ. ಅಂದ್ರೂ ನಮಗೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ತಿನ್ನೋದಕ್ಕೆ. ಸೊ ನೀವು ನಿಮ್ಮ ಮನೇಲಿ ಯಾರಿಗಾದ್ರೂ ಮಾಡಿಕೊಟ್ಟು ತಿಂದಮೇಲೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತಾರೆ ನೋಡಿ, ಅವಾಗ ನಿಮಗೂ ಖುಷಿಯಾಗುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ನೆಕ್ಸ್ಟ್ ಯಾವ ರೆಸಿಪಿ ಆ್ಯಡ್ ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿ.